ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಟ್ಯಾರೋಟ್ ಕಾರ್ಡ್ ರೀಡರ್. ನಿಮ್ಮ ಎನರ್ಜೀಸ್ ಹೇಗಿದೆ ಅಂತ ಚೆಕ್ ಮಾಡೋಣ. ಸೊ ನಿಮಗಾಗಿ ಡಿವೈನ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಸೊ ಸಮ್ವನ್ ಅಥವಾ ಯಾರೋ ನಿಮ್ಮ ಮೇಲೆ ಅಥವಾ ಯಾರ್ದೋ ಇನ್ಫ್ಲೂಯೆನ್ಸ್ಗೆ ನೀವು ಒಳಗಾಗಿದ್ದೀರಿ. ಯಾರೋ ನಿಮ್ಮನ್ನು ಮೆನಿಪುಲೇಟ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ವಿಚಾರವಾಗಿ. ಎಸ್ಪೆಷಲಿ ಅದು ನಿಮ್ಮ ರಿಲೇಷನ್ಶಿಪ್ ವೈಸ್ ಆಗಿರಬಹುದು ಅಥವಾ ನಿಮ್ಮ ಕೆರಿಯರಲ್ಲಿ ಆಗಿರಬಹುದು. ಸೊ ಯಾರೋ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರೋದು ಖಂಡಿತವಾಗ್ಲೂ ಕಾಣಿಸ್ತಾ ಇದೆ. ಬಹುಶಃ ನಿಮ್ಮ ಮೇಲೆ ಡಾರ್ಕ್ ಮ್ಯಾಜಿಕ್ ಆಗಿರಬಹುದು ಅಥವಾ ಯಾರೋ ನಿಮ್ಮನ್ನು ವಶೀಕರಣ ಮಾಡ್ಕೊಂಡಿರಬಹುದು ಅಥವಾ ಯಾರೋ ನಿಮ್ಮ ಮೇಲೆ ನೆಗೆಟಿವ್ ಎನರ್ಜೀಸನ್ನು ಸೆಂಡ್ ಮಾಡಿದ್ದಾರೆ. ನಿಮ್ಮ ಮೇಲೆ ದೃಷ್ಟಿ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಬಹುಶಃ ನಿಮಗೆ ಹೆಡ್ಡೇಕ್ ಆಗ್ತಾ ಇರ್ಬೋದು, ಕೈಕಾಲು ಹಿಡ್ಕೊಳ್ಳೋಂಗೆ ಆಗ್ತಾ ಇರ್ಬೋದು, ಎಲ್ಲೋ ನಡೀತಿದ್ದಂಗೆ ಇದ್ದಕ್ಕಿದ್ದಂಗೆ ಒಂದು ಒಂದು ಕರೆಂಟ್ ಶಾಕ್ ಹೊಡೆಯುತ್ತಲ್ಲ ಆ ಥರ ಆಗ್ತಾ ಇರ್ಬೋದು, ಅಥವಾ ಹೊಟ್ಟೆ ನೋವು ಬರ್ತಾ ಇರ್ಬೋದು, ಅಥವಾ ಎದೆಯಲ್ಲಿ ಸಮಸ್ಯೆಗಳು ಕಾಣಿಸ್ತಾ ಇರಬಹುದು. ಯಾರೋ ನಿಮಗೆ ಕುತ್ತಿಗೆ ಹಿಚ್ಕೋ ಹಾಗೆ ಎನರ್ಜಿ ಫೀಲ್ ಆಗ್ತಾ ಇರಬಹುದು. ಓಕೆ, ರಾತ್ರಿ ಭಯ ಆಗ್ತಾ ಇರ್ಬೋದು, ಒಂಟಿಯಾಗಿ ಇರೋಕೆ ಭಯ ಆಗ್ತಾ ಇರ್ಬೋದು. ಸೊ ಈ ಥರದೊಂದು ಎನರ್ಜೀಸ್ ನಿಮಗೆ ಆಗ್ತಾ ಇದ್ದರೆ ನಿಮಗಾಗಿ ಡಿವೈನ್ ಗೈಡೆನ್ಸ್ ಏನು? ಮೊದಲನೇದಾಗಿ ಬ್ಲಾಕೇಜಸ್ ಏನಿದೆ ಅಥವಾ ನೆಗೆಟಿವ್ ಎನರ್ಜಿ ಏನಿದೆ ಅದನ್ನು ರಿಮೂವ್ ಮಾಡ್ಕೋಬೇಕಾಗತ್ತೆ, ಕ್ಲೆನ್ಸಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಡೈಲಿ ಸಾಲ್ಟ್ ಬಾತನ್ನು ತಗೊಳ್ಳಿ. ಓಕೆ, ಜೊತೆಗೆ ಕುಂಕುಮವನ್ನು ಹಣೆಗೆ ಇಟ್ಕೊಂಡು ಹೋಗಿ. ಹುಡುಗರಾಗಿರ್ಬೋದು, ಹುಡುಗಿಯರಾಗಿರ್ಬೋದು, ನಿಮ್ಮ ಮನೆಯ ದೇವಸ್ಥಾನದಲ್ಲಿ ಏನಿರುತ್ತೆ ಕುಂಕುಮ ಇರತ್ತಲ್ವ, ಪ್ರೊಟೆಕ್ಷನ್ಗೆ ಮಾಡಿ ಅಂತ ಹೇಳಿಬಿಟ್ಟು ಕುಂಕುಮವನ್ನು ಹಚ್ಕೊಂಡೆ ಮನೆಯಿಂದ ಹೊರಗಡೆ ಹೋಗಿ ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು ಆರಾಧನೆ ಮಾಡಿಕೊಂಡು ಆ ಒಂದು ಎನರ್ಜೀಸಿಂದ ಹೊರಗಡೆ ಬನ್ನಿ. ಓಕೆ, ಸೊ ಈ ರೀತಿಯಲ್ಲಿ ನೀವು ಮಾಡಿದ್ರೆ ಆದರೆ ನಿಮ್ಮ ಬ್ಲಾಕೇಜಸ್ ಅಥವಾ ನಿಮ್ಮ ಮೇಲೆ ಯಾರ್ದು ಕಣ್ಣಿದೆ, ದೃಷ್ಟಿ ಇದೆ, ಅದನ್ನು ನಿವಾರಣೆ ಮಾಡಿಕೊಂಡು ನೀವು ಪ್ರೊಟೆಕ್ಷನ್ ತಗೊಂಡಿದ್ದೇ ಆಗಿದ್ದಲ್ಲಿ ನೀವು ನಿಮ್ಮ ಲೈಫಲ್ಲಿ ಏನು ಅಚೀವ್ ಮಾಡಬೇಕಂತ ಇದ್ದೀರಿ, ಕೆರಿಯರ್ ವೈಸ್ ಆಗಿರ್ಬೋದು, ಪರ್ಸ್ನಲ್ ಲೈಫಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಬ್ಯಾಲೆನ್ಸ್ ಆಗುತ್ತೆ. ಓಕೆ, ನಿಮ್ಮ ಜೀವನವನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಸಮ್ಟೈಮ್ಸು ನೆಗೆಟಿವ್ ಥಾಟ್ಸಿಂದಾಗಿ ನೀವೇ ನೆಗೆಟಿವಿಟಿನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಿ, ನೆಗೆಟಿವಿಟಿನ ಆಹ್ವಾನ ಮಾಡ್ತಾ ಇದ್ದೀರಿ. ಸೊ ಅದನ್ನು ನೀವು ಮೊದಲನೇದಾಗಿ ಸ್ಟಾಪ್ ಮಾಡಬೇಕು. ಆದಷ್ಟು ಪಾಸಿಟಿವ್ ಎನರ್ಜಿಯನ್ನು, ಥಾಟನ್ನು, ಪಾಸಿಟಿವ್ ಅಫರ್ಮೇಷನನ್ನು ಹೇಳೋದ್ರಿಂದಾಗಿ ನಿಮ್ಮ ಲೈಫು ಚೇಂಜ್ ಆಗುತ್ತೆ. ವಿಕ್ಟ್ರಿ ನಿಮಗೆ ಸಿಗತ್ತೆ, ವಿಜಯ ನಿಮಗೆ ಸಿಗತ್ತೆ. ಸೊ ನಿಮ್ಮ ಶತ್ರುಗಳನ್ನು ಸೋಲ್ಸೋಕ್ಕೆ ನೀವು ತಯಾರಿ ಮಾಡ್ಕೋಬೇಕು. ಓಕೆ, ಸೊ ಅದಕ್ಕೋಸ್ಕರ ನೀವು ಹೀಲಿಂಗ್ ಮೆಥಡಲ್ಲಾದರೂ ನೀವು ನಿಮ್ಮ ಶತ್ರುಗಳನ್ನು ಸೋಲಿಸ್ಬೋದು, ಅಥವಾ ಪೂಜಾ ವಿಧಿವಿಧಾನಗಳ ಮೂಲಕ ಅಥವಾ ಕ್ಯಾಂಡಲ್ ಸ್ಪೆಲ್ಸ್ ಮೂಲಕ ನೀವು ನಿಮ್ಮ ಶತ್ರುಗಳ ವಿರುದ್ಧ ನಿಂತ್ಕೊಂಡು ಅವು ನಿಮಗೆ ಪ್ರೊಟೆಕ್ಷನ್ ತಗೊಂಡು ನಿಮ್ಮ ಶತ್ರುಗಳಿಗೆ ಯಾವುದೇ ರೀತಿಯ ಜಯ ಸಿಗದೆ ಇರೋ ಹಾಗೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದಾಗಿದೆ. ಸೊ ಅದನ್ನು ನೀವು ಮಾಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲದಿದ್ದರೆ ಸಮಸ್ಯೆ, ಕಟ್ಟಿಟ್ಟ ಬುತ್ತಿ, ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏರ್ಪಡ್ಬೋದು, ನಿಮ್ಮ ಸಂಬಂಧದಲ್ಲಿ ಹಳಸಿ ಹೋಗ್ಬೋದು.